ಕೇಂದ್ರದ ಯೋಜನೆಗಳ ವಿಚಾರದಲ್ಲಿ ಕಾಂಗ್ರೆಸ್ ಸುಳ್ಳು ಹೇಳಿಕೊಂಡು ಬರ್ತಾ ಇದೆ, ಸುಳ್ಳು ಆರೋಪಗಳನ್ನ ಮಾಡ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. ಕೇಂದ್ರದ ಆಡಳಿತ ಕಾಂಗ್ರೆಸ್ಗೆ ಸಹಿಸೋಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕಿಡಿಕಾರಿರುವಂತ ರೀತಿ ಇದು. ಭ್ರಷ್ಟಾಚಾರ ನಡೆಯಬಾರದು ಅಂತ ಯೋಚಿಸೋದೇ ತಪ್ಪ, ಗ್ರಾಮ ಸ್ವರಾಜ್ಯ ಯೋಜನೆಯ ಬಗ್ಗೆ ಯೋಚನೆ ಮಾಡಿದ್ದು ತಪ್ಪ, ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ಳಲು ಅಪಪ್ರಚಾರವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಕಿಡಿಕಾರಿದ್ದಾರೆ. ಯಾವ ರೀತಿ ಅಂದ್ರೆ ಈ ರೀತಿಯಾಗಿ ರಾಜ್ಯದ ಜನರಿಗೆ ಒಂದು ತಪ್ಪು ಕಲ್ಪನೆಯನ್ನು ಮೂಡಿಸುವಂತದ್ದು. ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಲಕ್ಷಾಂತರ ರೂಪಾಯಿ ಇವತ್ತು ಈ ಯೋಜನೆ ಮೂಲಕ ಗ್ರಾಮೀಣ ಭಾಗದಲ್ಲಿ ಇವತ್ತು ಬಡವರಿಗೆ ಅನುಕೂಲ ಆಗ್ಬೇಕು, ಕಾರ್ಮಿಕರಿಗೆ ಅನುಕೂಲ ಆಗ್ಬೇಕು, ಯಾವುದೇ ಒಂದು ಭ್ರಷ್ಟಾಚಾರ ನಡೆಯಬಾರದು ಅಂತ ಆಲೋಚನೆ ಮಾಡೋದೇ ತಪ್ಪಾಗಾದ್ರೆ, ಒಬ್ಬ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಗಾಂಧೀಜಿಯವರ ಕನಸೇನಿತ್ತು, ಗ್ರಾಮ ಸ್ವರಾಜ್ಯದ ಕನಸು ನನ್ಸಾಗ್ಬೇಕು ಅಂತ ಹೇಳಿದ್ರೆ 7-8 ಲಕ್ಷ ಕೋಟಿ ಪ್ರತಿ ವರ್ಷ ಖರ್ಚು ಮಾಡ್ತಕ್ಕಂಥ ಇಷ್ಟು ದೊಡ್ಡ ಯೋಜನೆ ಇವತ್ತು ಸುಲಲಿತವಾಗಿ ಸಾಗಬೇಕು, ಬಡವರಿಗೆ ತಲುಪಬೇಕು ಅಂತೇಳಿ ಪ್ರಧಾನಮಂತ್ರಿ ಆಲೋಚನೆ ಮಾಡ್ತಕ್ಕಂಥದ್ದು ತಪ್ಪಾಗಾದ್ರೆ, ಇವತ್ತು ಕಾಂಗ್ರೆಸ್ ಪಕ್ಷ ಇಷ್ಟು ವರ್ಷಗಳ ಆಡಳಿತ ನಡೆಸಿದಾಗಲೂ ಸಹ ಅವ್ರು ಯಾವತ್ತೂ ಕೂಡ ಸ್ಕೀಮ್ ಬಗ್ಗೆ ಯೋಚನೆ ಮಾಡಲಿಲ್ಲ, ಸ್ಕ್ಯಾಮ್ಗಳೇ ಇವತ್ತು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಪ್ರಧಾನಮಂತ್ರಿಗಳ ನರೇಂದ್ರ ಮೋದಿಜಿಯವರ ಒಳ್ಳೆ ಕೆಲಸಗಳನ್ನ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋಯಿಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈಗ ಈ ವಿಚಾರದಲ್ಲಿ ಕಾಂಗ್ರೆಸ್ಸು ಏನು ಹೆಸರು ಬದಲಾವಣೆ ಮಾಡದೇ ಇಲ್ಲ, ಅದಾದ ನಂತರ ಬಿಜೆಪಿಯು ಕೂಡ ಹೆಸರೇನು ಬದಲಾವಣೆ ಮಾಡಿಲ್ಲ. ಇವರು ಯಾರ್ಯಾರ ಹೆಸರನ್ನ ಹೇಗೆ ಉಳಿಸಿದ್ದಾರೆ, ಯಾರ್ಯಾರ ಹೆಸರಿಗೆ ಯಾವ ರೀತಿ ಅಂತ ಗೌರವ ಕೊಟ್ಟಿದ್ದಾರೆ ಅಂತ ಇಬ್ಬರಿಂದನೂ ಏನು ಪಾಠ ಕಲಿಬೇಕಾಗಿಲ್ಲ. ಈಗ ಕಾಂಗ್ರೆಸ್ನವರು ಮತ್ತೆ ಬಿಜೆಪಿಯವರು ಬರೀ ಇದೊಂದೇ ವಾರ್ ಮಾಡ್ತಾರಾ, ಅಥವಾ ನಿಜಕ್ಕೂ ಕೂಡ ಅದರಲ್ಲಿ ಏನು ಬದಲಾವಣೆ ಆಗಿದೆ, ಅದೇನಾದ್ರೂ ಬೆನಿಫಿಟ್ ಆಗುತ್ತಾ ಅಥವಾ ಇಲ್ವಾ, ಆ ವಿಚಾರದೆಲ್ಲರೂ ಚರ್ಚೆ ಮಾಡ್ತಾರಾ? ಅರುಣ್, ಕಳೆದ ಹಲವು ದಿನಗಳಿಂದಲೂ ಕೂಡ ಮನ್ರೇಗಾ ವರ್ಸಸ್ VBG ರಾಮ್ಜಿ ಕಾಯ್ದೆ ಈ ಸಂಬಂಧಪಟ್ಟಂತೆ ಜಟಾಪಟಿ ನಡೀತಾ ಇದೆ. ಗಾಂಧಿಯವರ ಹೆಸರು ಬದಲಾವಣೆ ಮಾಡಿರುವಂಥದ್ದು, ಮನ್ರೇಗಾದಲ್ಲಿ ಒಂದಷ್ಟು ಬದಲಾವಣೆ ಮಾಡಿರುವಂಥದ್ದು, ಒಂದು ರೀತಿಯಲ್ಲಿ ಜನ ವಿರೋಧಿ, ಬಡವರ ವಿರೋಧಿಯಾಗಿ ಈಗ ಸುಧಾರಿತ ಕಾಯ್ದೆಯನ್ನು ತಂದಿದ್ದಾರೆ ಅನ್ನುವಂಥ ಆರೋಪ ಕಾಂಗ್ರೆಸ್. ಈ ಸಂಬಂಧಪಟ್ಟಂತೆ ಅಭಿಯಾನ ಮಾಡೋದಕ್ಕೂ ಕೂಡ ಅವರು ನಿರ್ಧಾರ ಮಾಡಿದ್ದಾರೆ. ಮೊನ್ನೆ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿ 11 ಲಕ್ಷ ಕೋಟಿ ಅಕ್ರಮ ಮನ್ರೇಗಾದಲ್ಲಿ ಆಗಿದೆ ಅನ್ನುವಂಥ ಆರೋಪ ಮಾಡಿದರು. ಅದಕ್ಕೆ DKಶಿ ಅವರು ಹಾಗಿದ್ರೆ ಅವರು ಚರ್ಚೆಗೆ ಬರಲಿ, ಬಹಿರಂಗ ಚರ್ಚೆಗೆ ಬರಲಿ ಅನ್ನುವಂಥ ಪಂಥಾಹ್ವಾನ ಮಾಡಿದರು. ಜೊತೆಗೆ 11 ಲಕ್ಷ ಕೋಟಿ ಅವ್ಯವಹಾರ ಆಗಿದ್ರೆ CBIಗೆ ಕೊಡಲಿ, ತನಿಖೆ ಮಾಡಲಿ ಅನ್ನುವಂಥ ಒಂದು ರೀತಿಯಲ್ಲಿ ಸವಾಲನ್ನು ಕೂಡ DKಶಿ ಅವರು ಮಾಡಿದರು. DKಶಿ ಅವರ ಈ ಪಂಥಾಹ್ವಾನವನ್ನು ಸ್ವೀಕಾರ ಮಾಡಿರೋದು ಕುಮಾರಸ್ವಾಮಿ. ಇವತ್ತು ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ಮಾಡಿದ್ರು ಬೆಂಗಳೂರಿನಲ್ಲಿ. DKಶಿ ಅವರು ಬಹಿರಂಗ ಚರ್ಚೆಗೆ ಆಹ್ವಾನ ಮಾಡಿದರೆ ನಾವು ತಯಾರಾಗಿದ್ದೀವಿ, ಅವರು ಬಹಿರಂಗ ಚರ್ಚೆಗೆ ಬರಲಿ, ಆದರೆ ಬಹಿರಂಗ ಚರ್ಚೆ ಮಾಡುವ ಯೋಗ್ಯತೆ ಅವರಿಗೆ ಇಲ್ಲ ಅನ್ನುವಂತಹ ಟಕ್ಕರನ್ನು ಕೊಟ್ಟರು. ಜೊತೆಗೆ ಈ ಸಂಬಂಧಪಟ್ಟಂತೆ VBG ರಾಮ್ಜಿ ಬಗ್ಗೆ ಕಾಂಗ್ರೆಸ್ ಒಂದಷ್ಟು ಅಪಪ್ರಚಾರ ಮಾಡ್ತಿದೆ, ಸುಳ್ಳು ಹೇಳ್ತಾ ಇದೆ, ತಪ್ಪು ಸಂದೇಶಗಳನ್ನು ಜನತೆಗೆ ರವಾನೆ ಮಾಡ್ತಿದೆ. ಹಾಗಾಗಿ ಅದರ ಅಸಲಿಯತ್ತೇನು ಅನ್ನೋದ್ರ ಬಗ್ಗೆ ನಾವು ಹೇಳ್ತೀವಿ ಅಂತ ಇವರು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು. ಇವರು ಪೂರಕವಾಗಿ ಮಾತಾಡ್ತಾರೆ, ಅವರು ಅದರ ನೆಗೆಟಿವ್ ಪಾಯಿಂಟ್ಗಳನ್ನ ಇಟ್ಕೊಂಡು ಕಾಂಗ್ರೆಸ್ನವರು ಮಾತಾಡ್ತಿದ್ದಾರೆ. ಇದ್ರ ಮಧ್ಯೆ ಬಹಿರಂಗ ಚರ್ಚೆಯ ಸವಾಲು ಕೂಡ ಬಂದು ಹೋಗಿದೆ. DKಶಿ ಅವರ ಸವಾಲನ್ನು ಕುಮಾರಸ್ವಾಮಿ ಅವರು ಸ್ವೀಕಾರ ಮಾಡಿದ್ದಾರೆ. ಬಹಿರಂಗ ಚರ್ಚೆಗೆ ಬರಲಿ ಅನ್ನುವಂತಹ ಇವರು ಕೂಡ ಮರು ಸವಾಲನ್ನು ಹಾಕಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು VBG ರಾಮ್ಜಿ ವಿಚಾರ ಇಟ್ಕೊಂಡು ಕಾಂಗ್ರೆಸ್ ಅಭಿಯಾನ ಮಾಡ್ತಿದೆ. BJP ಅದಕ್ಕೆ ಕೌಂಟರ್ ಆಗಿ ಅವರು ಕೂಡ ಅಭಿಯಾನ ಈ ತಿಂಗಳಂತ್ಯದಲ್ಲಿ ಇಟ್ಕೊಂಡಿದ್ದಾರೆ. ಅವರು ಕೂಡ 1.5 ತಿಂಗಳು ಅಭಿಯಾನ ಮಾಡ್ತಾ ಇದ್ದಾರೆ BJP ಅವರು. VBG ರಾಮ್ಜಿ ಬಗ್ಗೆ ದೇಶಾದ್ಯಂತ ಅದರ ಪೂರಕವಾದಂಥ ಅಂಶಗಳು, ಯಾವ ರೀತಿ ಇದು ಉಪಯೋಗ, ಎಲ್ಲವನ್ನು ಕೂಡ ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ VBG ರಾಮ್ಜಿ ವಿಚಾರ ಬಹಳ ಜಟಾಪಟಿ ಸೃಷ್ಟಿಸಿದೆ ಕಾಂಗ್ರೆಸ್, BJP ಮತ್ತು JDS ನಡುವೆ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.